ಮಾತನ್ನ ಕದ್ದು ಕೇಳಿಸ್ಕೊತಾ ಇದೀಯಾ? ಏನೇ ಮಾಡ್ತೀಯ ಕೇಳಿಸ್ಕೊಂಡು? ಅಪ್ಪ ಅಮ್ಮ ಬಂದ ತಕ್ಷಣ ಅವ್ರಿಗೆ ನನ್ ಮೇಲೆ ಚಾಡಿ ಹೇಳ್ತೀಯಾ? ವಿಶಾಖನ ಅತ್ತೆ ಹತ್ರ ಹೀಗೆಲ್ಲ ಮಾತಾಡ್ತಿದ್ರು ಅಂತ ನನ್ ಮೇಲೆ ದೂರ ಹೇಳ್ತೀಯಾ? ಏಯ್, ನಾನು ಯಾವುದಕ್ಕೂ ಹೆದರೋಳಲ್ಲ. ಬೇಕಾದ್ರೂ ಮಾಡ್ಕೊ ಹೋಗು. ಅನಿಷ್ಟ ಕಣೆ ನೀನು. ನಿನ್ ಕಾಲಿಟ್ ಮನೆ ಮಸಣ ಆಗತ್ತೆ. ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗಿತ್ತು ಕಾರ್ಯಕ್ರಮ. ನಿಮ್ಮ ಟ್ರಸ್ಟ್ ನಡೆಸ್ತಾ ಇರೋ ಪುಣ್ಯ ಕಾರ್ಯಗಳು, ಅದಕ್ಕಿರೋ ಜನಬೆಂಬಲ ನೋಡಿ ನನಗಂತೂ ತುಂಬಾ ಖುಷಿಯಾಗಿದೆ. ಇದರಲ್ಲಿ ನಮ್ಮ ಹೆಗ್ಗಳಿಕೆ ಏನಿಲ್ಲ ಮಾವ. ಹಿರಿಯರು ಹಾಕೊಟ್ಟಿರೋ ಹಾದಿಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಇದನ್ನ ಇಷ್ಟೇ ಚೆನ್ನಾಗಿ ವಿಶು ನಡ್ಸ್ಕೊಂಡು ಹೋಗೋದು ಅವನ ಜವಾಬ್ದಾರಿ. ಖಂಡಿತವಾಗ್ಲು ವಿಶು ಅಷ್ಟೇ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾನೆ. ಹಾಗೆ ಅಲ್ಲ ಅಮ್ಮ, ಇನ್ನು ಸೂಪರ್ ಆಗಿ ನಡ್ಸ್ಕೊಂಡು ಹೋಗ್ತಾರೆ. ಯಾಕೆ ಹೇಳಿ? ರಾಧಿಕಾತ್ಗೆ ಅವ್ರ ಜೊತೆ ಇದ್ರೆ ಬಾಸ್ಗೆ ಭೀಮನ್ ಬಲ ಬರುತ್ತೆ. ಕುಮಾರ ಪರ್ವತ ಹೊತ್ಕೊಂಡ್ ಬಂದ್ರು ಬಂದ್ಬಿಡ್ತಾರೆ. ರಾಧಿಕಾ ನಮ್ಮನೆ ರಾಧಾರಾಣಿ ಆಗ್ತಿರೋದು ವಿಶುಗಷ್ಟೇ ಅಲ್ಲ, ನಮ್ ಎಲ್ರಿಗೂ ಹೊಸ ಹುಮ್ಮಸ್ ತಂದಿದೆ. ಅವಳಿದ್ದ ಕಡೆ ಕೃಷ್ಣ ಇರ್ತಾನೆ, ಅವಳಿರೋ ಜಾಗನೇ ನಂದನವನ ಅನ್ಸುತ್ತೆ. ಮಾವಯ್ಯ, ಈಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಹೆಣ್ಣಿನ ತಂದೆ ತಾಯಿ ತೆಂಗಿನಕಾಯಿ ಇಟ್ಟು ಪ್ರಸಾದ ತಗೋಬೇಕು. ಆಮೇಲೆ ಅಲ್ಲಿಂದ ಮನೆಗೆ ಹೋಗೋಣ. ತಡವಾಯ್ತು. ಸರಿ ಸರಿ, ಮೊದಲು ಶಾಸ್ತ್ರನ ಶುರು ಮಾಡಿ. ಪುರೋಹಿತ್ರೆ, ಲಗ್ನ ಪತ್ರಿಕೆ ಬರ್ಕೊಂಡು ಬಂದಿದ್ದೀರಾ? ಹಾ, ಬರ್ಕೊಂಡು ಬಂದಿದ್ದೀನಿ. ಒಳ್ಳೆ ಮುಹೂರ್ತ ಸಿಕ್ಕಿದೆ ಅಲ್ವಾ? ಇಬ್ರಿಗೂ ಗುರುಬಲ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಅದೆಲ್ಲ ಚೆನ್ನಾಗಿದೆ, ಆದ್ರೆ ಆದ್ರೆ ಅಂತ ರಾಗ ಹೇಳ್ತಾ ಇದ್ರಲ್ಲ, ಯಾಕೆ? ಜಾತಕದಲ್ಲಿ ಏನಾದ್ರೂ ದೋಷ ಇದೆಯಾ? ಜಾತಕ ಏನೋ ಉತ್ತಮವಾಗಿದೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಆದ್ರೆ ಏನ್ ಸಮಸ್ಯೆ ಅಂತ ನೇರವಾಗಿ ಹೇಳಿ ಪುರೋಹಿತ್ರೆ. ವಿಶು ಅವರಿಗೆ ಎರಡನೇ ಮದುವೆ ಯೋಗ ಇಲ್ಲ. ಯಾವುದೇ ರೀತಿಯಲ್ಲಿ ಪರಿಗಣಿಸಿ ನೋಡಿದ್ರೆ ಕೂಡ ಅವರ ಜಾತಕದಲ್ಲಿ ಎರಡನೇ ಮದುವೆ ಯೋಗ ಇಲ್ಲವೇ ಇಲ್ಲ.
ಅವರ ಜಾತಕದ ಪ್ರಕಾರ ಇಬ್ಬರು ಪತ್ನಿಯರನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಹಾಗೆ ಹೇಳಿದ್ರೆ ಹೇಗ್ ಸಾಧ್ಯ? ನಾವು ಮದ್ವೆಗೆಲ್ಲ ತಯಾರಿ ಮಾಡ್ಕೊಂಡಾಗಿದೆ. ನೀವು ಮದುವೆಗೆ ತಯಾರಿ ಮಾಡ್ಕೊಂಡಿರೋದು ನಿಜ, ಆದರೆ ನಾನು ಜಾತಕ ಸರಿಯಾಗಿ ನೋಡಿದ ಮೇಲೆನೆ ನಾನು ಇದನ್ನು ಹೇಳ್ತಿರೋದು. ತಯಾರಿ ಮಾಡ್ಕೊಳ್ಳೋಕೆ ಮೊದಲೇ ಜಾತಕ ಕೊಟ್ಟಿದ್ರೆ ಆಗಲೇ ಇದನ್ನು ಪರಿಶೀಲಿಸಿ ನಿಮ್ಗೆ ತಿಳಿಸ್ತಿದ್ದೆ. ಹುಡುಗ ಹುಡುಗಿ ಇಬ್ರು ಜಾತಕ ಕೂಡ್ ಬರುತ್ತಾ? ಅದೇನು ಸಮಸ್ಯೆ ಏನಿಲ್ಲ. ಸಾಕ್ಷಾತ್ ಕೃಷ್ಣ ರುಕ್ಮಣಿ, ರಾಮ ಸೀತೆ, ಪಾರ್ವತಿ ಪರಮೇಶ್ವರ, ಭೂ ವೈಕುಂಠ ವಾಸನೆ ಚೈವ, ಲಕ್ಷ್ಮೀನಾರಾಯಣ ಜೋಡಿ ಇದ್ದ ಹಾಗಿದೆ. ಆದರೆ ವಿಷು ಜಾತಕದಲ್ಲಿ ಒಂದೇ ಮದುವೆ ಯೋಗ ಇರೋದು. ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಅದಕ್ಕೆಲ್ಲ ಪರಿಹಾರ ಇಲ್ಲ. ಅಪಶಕುನದ ಮೇಲೆ ಅಪಶಕುನ. ಈ ಮದುವೆ ಪ್ರಸ್ತಾಪ ಮಾಡಿದಾಗಿಂದ ಒಂದಾದ್ಮೇಲೆ ಒಂದು ವಿಘ್ನ ಬರ್ತಾನೆ ಇದೆ. ಅದಕ್ಕೆ ನಾನು ನಿಮಗೆ ಹೇಳಿರ್ಲಿಲ್ವಾ, ವಿಷು ಹಣೆ ಬರದಲ್ಲಿ ಎರಡನೇ ಮದುವೆ ಇಲ್ಲ ಅಂತ. ಅಂದಮೇಲೆ ಈ ಶಾಸ್ತ್ರ ಮಾಡ್ಕೊಂಡಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿಲ್ಲಿಸ್ಬಿಡಿ ಇಲ್ಲಿಗೆ. ಮದುವೆನೂ ಬೇಡ, ಶಾಸ್ತ್ರನೂ ಬೇಡ. ಇಲ್ಲ ಚಿಕ್ಕಪ್ಪ, ಮದುವೆನೂ ನಡೆಯುತ್ತೆ, ಶಾಸ್ತ್ರನೂ ನಡೆಯುತ್ತೆ. ಅಲ್ಲ ವಿಶು, ಬೇಜಾರು ಮಾಡ್ಕೋಬೇಡ. ಯಾರು ಹೇಳೋದ್ರಲ್ಲೂ ಅರ್ಥ ಇದೆ. ಪಾಪ ಹಣೆ ಬರನ ಯಾರಿಗೂ ಬದಲಾಯಿಸಕ್ಕಾಗಲ್ಲ. ಪ್ರದೀಪ, ಅವನಿಗೆ ಹೇಳೋದ್ರಲ್ಲಿ ಏನು ಅರ್ಥನೇ ಇಲ್ಲ ಕಣೋ. ಅವನು ನಮ್ಮ ಮಾತಲ್ಲಿ ಕೇಳ್ತಾನೆ. ಅಣ್ಣ ಇದ್ದಿದ್ರೆ ಸರಿಯಾಗಿ ಬುದ್ಧಿ ಹೇಳಿರೋನು. ಅಣ್ಣ ಇಲ್ದಿದ್ರೆ ಏನಂತೆ, ಅತ್ತಿಗೆ ಇದ್ದಾರೆ. ಅತ್ತಿಗೆ, ನೀವೇ ಇದಕ್ಕೆಲ್ಲ ಜವಾಬ್ದಾರಿ. ಧರ್ಮಾಧಿಕಾರಿಗಳ ತಾಯಿ ನೀವು. ಅವನು ಧರ್ಮ ಸಂಸ್ಕೃತಿಗೆ ವಿರುದ್ಧವಾಗಿ ಹೋಗದಿರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಹೇಳಿ, ಬುದ್ಧಿ ಹೇಳಿ ನಿಮ್ಮ ಮಗನಿಗೆ. ಚಿಕ್ಕಪ್ಪ, ವಿಶು, ಯಾಕೆ ಹಠ ಮಾಡ್ತಿದ್ಯಾ? ನಿನ್ ಜಾತಕದಲ್ಲಿ ಎರಡನೇ ಮದುವೆ ಯೋಗ ಇಲ್ಲ ಅಂತ ಅವ್ರು ಹೇಳ್ತಿದಾರಲ್ಲ. ವಿಶು, ನಿನ್ ಯೋಗದಲ್ಲಿ ಏನಿದೆಯೋ ಅದೇ ನಿನಗೆ ಸಿಗೋದು. ಈ ಮದುವೆಯಿಂದ ನಿನಗ್ ದುಃಖನೇ ಹೊರತು ಸುಖ ಇಲ್ಲಪ್ಪ. ಇದು ಗೊತ್ತಿದ್ರು ರಾಧಿಕನೇ ಮದುವೆ ಆಗ್ಬೇಕು ಅಂತ ಯಾಕೋ ಹಠ ಹಿಡಿತಾ ಇದೆಯಾ? ಶೋಭಾಷ್, ರಮ್ಯಾ, ದೊಡ್ಡಮ್ಮನು ನಮ್ಮ ದಾರಿಗೆ ಬರ್ತಾ ಇದ್ದಾರೆ. ಅಮ್ಮ, ನಾನು ರಾಧಿಕನ್ ಮದುವೆ ಆಗೇ ಆಗ್ತೀನಿ. ನಾನು ಅವಳಿಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನ ಉಳಿಸ್ಕೊಂಡೇ ಉಳಿಸ್ಕೊತೀನಿ. ಏನೇ ಅಡ್ಡಿ ಆತಂಕ ಬಂದರೂ ಹೆದರಲ್ಲ. ಅಳಿಯಂದ್ರೆ ಹೇಳೋದು ನಿಜ. ಮದುವೆ ಅಂತ ಶುಭ ಕಾರ್ಯ
ಅರ್ಧಕ್ಕೆ ನಿಲ್ಲೋದು ಒಳ್ಳೇದಲ್ಲ. ದಯವಿಟ್ಟು ನೀವು ಶಾಸ್ತ್ರನ ಮುಂದುವರಿಸೋದು ಒಳ್ಳೇದು. ನೋಡಿ, ಇದು ನಮ್ಮ ಮನೆಯವ್ರ ವಿಷಯ. ಇದರಲ್ಲಿ ಮೂರನೆಯವರು ಮೂಗು ತುರ್ಸೋದು ನಮಗಿಷ್ಟ ಇಲ್ಲ. ವಿಷ್ಣು, ನೀನೊಬ್ನೇ ಯಜಮಾನ ಅಲ್ಲ. ನಾನ್ ನಿನ್ನಮ್ಮ ಇಲ್ಲಿದ್ದೀನಿ, ಇನ್ನೂ ಬದುಕಿದ್ದೀನಿ. ನನಗೂ ಮಾತಾಡಕ್ ಸ್ವಲ್ಪ ಅವಕಾಶ ಕೊಡು. ಮಾತಾಡಿ ಮಾತಾಡಿ. ನಾನು ತಮಟೆ ತಗೊಂಡು ಬಾರಿಸಿದ್ರು ಇಲ್ಲಿ ಯಾರು ಕಿವಿ ಮೇಲೆ ಹಾಕೊಳಲ್ಲ. ಏನ್ ಮಾಡಕ್ಕಾಗುತ್ತೆ? ಮಾತಾಡಿ. ಶಾಸ್ತ್ರಿಗಳೇ, ಈ ಮದ್ವೆ ನಿಲ್ಸಲ್ಲ. ಪುರೋಹಿತ್ರೆ, ಇನ್ ಶಾಸ್ತ್ರ ಮುಂದುವರಿಸಿ. ಧ್ರುವಂತೆ ರಾಜಾವರುಣೋ ಧ್ರುವಂತೆ ಬೃಹಸ್ಪತಿ ಧ್ರುವಂಚ ಇಂದ್ರಶ್ಚಾಗ್ನಿಶ್ಚ ವಾಸ್ತಂಧಾರಯತಾಂ ಧ್ರುವಂ ಅದ ಲಗ್ನಪತ್ರಿಕಾ ಮುಹೂರ್ತೋ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಅದಾಹ ನಮಸ್ಕರೋಮಿ. ನಮಗೆಲ್ಲ ಸೂರ್ಯ ಕುಟುಂಬಕ್ಕೆ ಶೌರ್ಯವನ್ನ ಕೊಡ್ತಾ ಬರಲಿ. ಚಂದ್ರ ಇಂದ್ರ ಪದವಿಯನ್ನ, ಮಂಗಳ ಸನ್ಮಂಗಳವನ್ನ, ಬುಧನು ಬುದ್ಧಿಯನ್ನ, ಬೃಹಸ್ಪತಿಯು ಗುರುಬಲವನ್ನ, ಶುಕ್ರ ಶುಭವನ್ನ, ಶನಿಯು ಸರ್ವವೇದದ ಮಂಗಳವನ್ನ, ರಾಹುವು ತಮಗೆ ಬಾಹುಬಲವನ್ನ, ಕೇತುವು ಕುಲದ ಉನ್ನತಿಯನ್ನ, ಪಾರ್ವತಿ ರಮಣಾಗಿರ್ತಕ್ಕಂಥ ಮೃತ್ಯುಂಜಯ ಮೃತ್ಯುವನ್ನ ಪರಿಹರಿಸಿ ಅಮೃತವಾದ ಮೋಕ್ಷವನ್ನ ತಮ್ಮ ಕುಟುಂಬಕ್ಕೆ ಆ ಭಗವಂತ ದಯಪಾಲಿಸಲಿ. ಅಮ್ಮ, ತಾವು ಅಕ್ಷತೆ ಕಾಳನ್ನು ತಗೊಂಡು ತಮ್ಮ ಮಗನ ಮೇಲೆ ಹಾಕಿ ಆಶೀರ್ವಾದ ಮಾಡಿ. ಇಲ್ಲ, ನನ್ನಿಂದ ಆಗಲ್ಲ. ವಿಧಿ ನಿಯಮ ಹೇಗಿದೆಯೋ ಹಾಗೆ ಇರಬೇಕು. ಅದಕ್ಕೆ ವಿರುದ್ಧವಾಗಿ ನಡೆಯೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅರೆ ನಂದು, ಏನಿದು ಒಳ್ಳೆ ಕಳ್ಬೇಕಿನ ಹಾಗೆ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ಯಾ? ಅಜ್ಜಿ ಬೈತಾರೆ, ಅದಕ್ಕೆ. ಹೆದರ್ಕೋಬೇಡ, ಅಜ್ಜಿ ಮನೇಲಿಲ್ಲ, ಭಜನೆಗೆ ಹೋಗಿದ್ದಾರೆ. ಏನ್ ಮಾಡ್ತಿದ್ದೆ? ನಾನು ಅಡಿಗೆ ಮಾಡ್ತಾ ಇದ್ದೆ. ಈಗೇನು ನಿಂಗೆ ತಿಂಡಿ ಬೇಕಾ? ಸರಿ, ಕೂತ್ಕೊಂಡಿರು. 1 ನಿಮಿಷ ಇರು, ಬಂದೆ. ತಗೋ. ಅಮ್ಮ ಎಲ್ಲಿ ಹೋಗಿದ್ದಾರೆ? ಅಮ್ಮ ಅಪ್ಪ ಇಬ್ರು ಬೀಗ್ರ ಮನೆಗೆ ಹೋಗಿದ್ದಾರೆ ಮದ್ವೆ ಶಾಸ್ತ್ರಕ್ಕೆ. ಮದ್ವೆನಾ? ಯಾರ್ದು? ನಂದು. ನೀನ್ ಮತ್ತೆ ಮದ್ವೆ ಆಗ್ತಿದ್ಯಾ? ಯಾರ ಜೊತೆ? ಭಾವನ್ ಜೊತೆ. ವಿಶು ಭಾವ ಜೊತೆಗ? ಪುನಃ ಅವ್ರ ಜೊತೆಗೇನೆ ಮದುವೆ ಆಗ್ತಿದ್ದೀರಾ? ಯಾಕೆಂದ್ರೆ ಅವತ್ತು ನಾನು ಮದುವೆ ಆಗಿದ್ದನ್ನ ನೀನೊಬ್ನೇ ನೋಡಿದ್ಯಾ. ಈ ಸರ್ತಿ ಎಲ್ರೂ ನೋಡ್ಲಿ ಅಂತ. ಆಮೇಲೆ ಆ ದಿನ ನಾನು ಕರಿಮಣಿ ಸರ ಹಾಕೊಂಡಿರ್ಲಿಲ್ಲ. ಈ ಬಾರಿ ಹಾಕೊಂಡೇ ಇರ್ತೀನಿ. ಮದುವೆ ಆದ್ಮೇಲೆ ವಿಶ್ವ
ವಿಶುಭಾವ ನಿನ್ನನ್ನು ಬಿಟ್ಟೋಗಿದ್ದಕ್ಕೆ ನೀನ್ ಅಳ್ತಿದ್ಯಲ್ಲ? ಆದ್ರೆ ಈ ಸಲ ದಿಬ್ಬಣದಲ್ಲಿ ನಾನು ಅವ್ರ ಜೊತೆ ಅವ್ರ ಮನೆಗೆ ಹೋಗ್ತೀನಿ, ಜೊತೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಹಾಗಾದ್ರೆ ಅಕ್ಕಾಗ್ ಬೇಗ ಮದುವೆ ಆಗ್ಬೇಕಂತ ದೇವ್ರ ಹತ್ರ ಹೇಳ್ತೀನಿ. ಮುದ್ದು ನಂದು. ಭಗವಂತ, ನನ್ನ ಮಗಳ ಜೀವನದಲ್ಲಿ ಯಾತಕ್ಕೆ ಹೀಗಾಗ್ತಾ ಇದೆ? ಆ ಮಗು ಒಂದು ಗಳಿಗೆ ಸಂತೋಷವಾಗಿರೋದು ಸಾಧ್ಯ ಆಗ್ತಾ ಇಲ್ವಲ್ಲ. ಏನಾದ್ರೂ ಒಂದು ಜೀವನದಲ್ಲಿ ಒಳ್ಳೇದು ಸಂಭವಿಸುತ್ತೆ ಅನ್ನೋವಾಗ್ಲೇ ಇನ್ನೇನೋ ದುರಂತ ಅವಳನ್ನು ಕಾಡ್ತಾ ಇದೆಯಲ್ಲ. ಯಾಕಪ್ಪ ಕೃಷ್ಣ, ನನ್ನ ಮಗಳಿಗೆ ಹೀಗೆ ಮಾಡ್ತಾ ಇದೀಯ ನೀನು? ಯಾಕೆ ತಂದೆ? ಮಾ ಬನಿ ಸರೆ ಸರೆ ಸ ನಿಜ ನಿರೆ ಸರೆ ಸ ಸರೆ ಮರೆ ಸ ಮರೆ ಸ ನಿಜ ನಿರೆ ಸರೆ ನಿಜ ನಿ ಪ ಮಾ ಬನಿ ಸರೆ ರೇ ಮಾ ಬನಿ ಸರೆ ಸರೆ ಸ ನಿಜ ನಿರೆ ಸರೆ ಸ ಸರೆ ಮರೆ ಸ ಮರೆ ಸ ನಿಜ ನಿರೆ ಸರೆ ನಿಜ ನಿ ಪ ಮಾ ಬನಿ ಸರೆ ರೇ ಸದರೆ ನಿ ನಿಜ ಪ ಬನಿ ಮಮ ಬರೆ ಮ ಬನಿ ಸರೆ. ವಿಶ್ವ ಅವರಿಗೆ ಎರಡನೇ ಮದುವೆ ಯೋಗ ಇಲ್ಲ. ನಾನು ರಾಧಿಕನ್ ಮದುವೆ ಆಗೇ ಆಗ್ತೀನಿ. ಏನೇ ಅಡ್ಡಿ ಆತಂಕ ಬಂದರೂ ಹೆದರಲ್ಲ. ರುಕು, ನಾನು ಈ ಮದುವೆ ನಿಶ್ಚಯ ಆದಾಗಿಂದ ನೋಡ್ತಾ ಇದ್ದೀನಿ, ನಿನ್ ಮನ್ಸೇ ಸರಿ ಇಲ್ಲ. ಯಾಕೆ? ವಿಶು ರಾಧಿಕಾ ಮದುವೆ ಆಗೋದು ನಿಂಗೆ ಇಷ್ಟ ಇಲ್ವಾ? ಇಲ್ಲ. ಇಷ್ಟ ದಿನ ನನ್ ಮಗನ್ ಖುಷಿಗೆ ಅಡ್ಡ ಬರಬಾರ್ದು ಅಂತ ಬಾಯಿ ಮುಚ್ಕೊಂಡು ಎಲ್ಲಾ ಶಾಸ್ತ್ರಗಳನ್ನು ಮಾಡ್ತಾ ಇದ್ದೆ. ಆದ್ರೆ ಇನ್ನು ನನ್ ಸಂಕಟ ಮುಚ್ಚಿಟ್ಕೊಳಕ್ ನನ್ನಿಂದ ಆಗಲ್ಲ. ನಾನು ಇದನ್ನೆಲ್ಲ ಮಾಡ್ತಿರೋದು ಅವನು ಒಳ್ಳೇದಕ್ಕೋಸ್ಕರನೇ. ಮದುವೆ ನಿಶ್ಚಯ ಆದಾಗ್ಲಿಂದ ಒಂದ್ರ ಮೇಲೊಂದು ವಿಘ್ನಗಳು ಬರ್ತಾನೆ ಇದೆ. ಯಾಕೆ ಹೇಳಿ? ನಾಳೆ ಈ ಮದುವೆಯಿಂದ ನನ್ ಮಗನ್ಗೆ ತೊಂದರೆ ಆಗ್ಬಾರ್ದು. ಅದಕ್ಕೆ ಈ ಮದುವೆ ನಡಿ ಕೂಡ್ದು. ಆ ರಾಧಿಕನ್ ಗುಣ ಚೆನ್ನಾಗಿರ್ಬೋದು, ಆದ್ರೆ ಅವಳ ಕಾಲ್ ಗುಣ ಸರಿ ಇಲ್ಲ. ವಿಶು ರಾಧಿಕನ್ ಮದ್ವೆ ಆಗೋದು ನನಗಿಷ್ಟ ಇಲ್ಲ.